ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ವಿಡಿಯೋ ನೋಡೋದು ಮುಂಚೆ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಗೆ ಅವಾಗ ಲಾಗ್ ಮಾಡಕ್ ಬರ್ತಿದ್ದಿಲ್ಲ, ಇದು ಬರಂಗಿಲ್ಲ, ಅದು ಬೇರೆ ಆಯ್ತು. ಆಮೇಲೆ ಕಂಗ್ರ್ಯಾಚುಲೇಷನ್ ಬ್ರದರ್. ಅದಕ್ಕೆ ಎಲ್ಲ ಕಡೆ ಸೈಲೆನ್ಸ್ ಅದ, ನೋ ವರ್ಡ್ಸ್. ಅದಕ್ಕೆ ಮೇಡಮ್ ಟೆಕ್ಸ್ಟ್ ಹಾಕಿರ್ತೀನಿ. ಅದು ಬಿಟ್ರೆ ಮೀಮ್ಸ್ ಇಲ್ಲ, ಫೋಟೋಸ್ ಹಾಕಿರ್ತೀನಿ ಏನೋ ಮಾಡಿರಿ ಅನ್ನೋದು. ಸೊ ಮಂಗ್ಳೂರು ವ್ಲಾಗ್ ಭಾಳ ಮಸ್ತ್ ಅದ, ವೆರಿ ಅಬ್ಸೆಸ್ಟ್ ಅದ ಪ್ಲೇಸ್. ಹೋಗ್ರಿ ನೋಡ್ರಿ. Finally reached to Ladakh. ಆಲ್ಮೋಸ್ಟ್ ಎಲ್ಲ ಸೀಟು ಫುಲ್ ನೋಡಿ. ಆಯ್ತು. ಆಮೇಲೆ तो चलिए शुरू करते हैं. ಒಂದು ಸೆಕೆಂಡ್ ಮಾಡಿದೆ. ಟಿ ಸಿ ಬಂದಾರೆ ಒಬ್ರಿಗೂ ತಂಡ बड़ा हरामी हो. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅಸಲಿ ಬಂದಂಗೆ ಐತೆ, ನೋಡೋಣ ಏನಾಗೈತೆ. ರಾತ್ರಿ ಪೂರ್ತಿ ಮಕ್ಕೊಂಡಿದ್ವಿ, ಏನೋ ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಮುಂಜಾನೆ ನನ್ನ ಗಾರ್ಡ್ ಸೆಕ್ಷನ್ ಬಂತು. ಗಾರ್ಡ್ ಸೆಕ್ಷನ್ ಬಗ್ಗೆ ಗೊತ್ತಿದ್ದಿಲ್ಲ ನಮ್ಗೆ ಫಸ್ಟ್ ಟೈಮ್. ಅಷ್ಟು ಗುಹೆ ವರ್ಷದ ಭಾಳ ಕಷ್ಟ ಹೊಂಟಿದ್ದು, ಅದಕ್ಕೆ ಜಾಸ್ತಿ ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಮಾಡಿದ್ರೆ ಮತ್ತೆ ಫೋನ್ ಕಡೆ ಬಿದ್ದು ಹೋಗ್ಬಿಡ್ತದೆ ಅನ್ನೋ ಭಯನೂ ಭಾಳ ಇತ್ತು. ನನ್ನ ಮೇಲೆ ಹಣೆ ಇಟ್ಟು ಸೊ ಫ್ರೆಂಡ್ಸ್, ಘಾಟ್ ಸ್ಟೇಷನಲ್ಲಿದ್ದೀವಿ. ಜನ ಹೆವಿ ನಿದ್ದೆ ಮಾಡಕತ್ತಾರ. ಇವನಂತೂ ನಿದ್ದೆ ಒಳಗೆ ಹೊರಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಡೇಂಜರಸ್ಟ್ ರೂಟ್, ಡೇಂಜರಸ್ಟ್ ಲವರ್ ಬಾಯ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ವರ್ಲ್ಡ್ ಫೇಮಸ್ ಮದ್ದೂರು ವಡೆ. ಮಂಗಳೂರು
कितने तेजस्वी लोग हैं हमारे पास, कितने शानदार विचार रखते हैं जी। ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಫ್ರೆಂಡ್ಸ್, ಫೋಟೋ ಸ್ಟಾಕ್ ಬಂದೀವಿ ಅಂತೂ ಒರಿಜಿನಲ್ ನೋಡಿ ಹಂಗೆ ಕೂಲ್ ಅದ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಬಿಚ್ಚಿಗೋದ್ಮ್ಯಾಗ ಇಷ್ಟ ಸಿಟ್ಟು ಬಿಡ್ತದೆ. ನೀಟ್ ಎಕ್ಸಾಮ್ ಬರಕ್ಕೆ ಹೋಗಿದ್ದೀವಿ, ಆದ್ರೆ ದಿನಾರು ನಮ್ಮ ಮನೆ ನಂಬಿಲ್ಲ ದುರಂತ. ಒಪ್ತೆ ಕಡೆ ಒಪ್ತೆ. ಆಮೇಲೆ ಎಕ್ಸಾಮ್ ಬರಕ್ಕೆ ಹೋದಾಗ ಫೋನಲ್ಲಿ ನಮ್ಮ ಫಸ್ಟ್ ಟೈಮ್ ಹೋಗಿದ್ದಾರೆ ನಮಗೆ. ನಾವು ಹಾಸ್ಟೆಲಿದ್ದೆ, ಅವ್ರಿಗೆ ಎಕ್ಸಾಮ್ ಬರಕ್ಕೆ ಹೋಗಿ ಫಸ್ಟ್ ಟೈಮ್ ಅದಕ್ಕೆ ಎಕ್ಸಾಮ್ ಬರಕ್ಕೆ ಆಮೇಲೆ ಭಾಳ ನಮ್ಮ ದೋಸ್ತಿದ್ರು ಅವಸ್ತು ಅವ್ರು ಫೋಟೋ ಹಾಕಿತ್ತು, ಚೆಕ್ ಮಾಡಿರಿ. ಪಣಂಬೂರು ಹೊಂಟಿವ್ರಿ. ಸಾಗರದ ಆಚೆ ಎಲ್ಲೋ ಬಂದಿದ್ದೇವೆ ಫ್ರೆಂಡ್ಸ್. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಜೀವನ ನೊಂದ ಜೀವನ ವಹಿಸಬೇಡ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ, ಏನಂತೀರ? ಪ್ರಜ್ವಲನ್ನ ಜೊತೆಗಿರೋ ಜೀವ ಎಂದೆಂದಿಗೂ ಜೀವಂತ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಪಣಂಬೂರು ನೈಟ್ ಬೀಚ್ ಏನಾಗಿತ್ತು ಎಲ್ಲ ಬಂದಾಗ್ತಿತ್ತು. ತೊಗೊಂಡು ಆಮೇಲೆ ಪ್ರಜ್ವಲನ್ನ ಅವರಿಬ್ಬರು ಕೇಳ್ಬೇಕು. ಅದಕ್ಕೆ ಇನ್ನೊಂದು ಬಾ, ಇಬ್ಬರು ದುಃಖದಲ್ಲಿದ್ದೀವಿ. ನೋಡಿ ಫ್ರೆಂಡ್ಸ್, ಲೋಡಕ್ಕೆ ಬರ್ಬೋದು. ಅದೇ ಅದು ಲಾಗ್ದಾಗ ಹೇಳ ಲೋಡಕ್ಕೆ ಬಾಲ್ಗಳು ಅಂತೇಳಿ. ಸಪ್ತ ಸಾಗರದ ಆಚೆ ಎಲ್ಲೋ ಜೊತೆಗಿರೋ ಜೀವ ಎಂದೆಂದಿಗೂ ಜೀವ ಅಂತ. ಮುಂದೆ ಜೀವ ನೋಯಿಸಬೇಡ, ಮುಖ ತೋರ್ಸಪ್ಪ. ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ. ಬಸ್ಸಿಗೆ ಆಯ್ತು ನೋಡ್ರಿ. ಸೊ ಫೈನಲಿ ಫ್ರೆಂಡ್ಸ್, ಪಣಂಬೂರ್ಸ್ಗೆ ಬಂದಿದ್ದೀವಿ. ಏನು ರಾತ್ರಿ ಇಲ್ಲೇ ಮಕ್ಕೊಂಡಿದ್ವಿ. ಬಚ್ಚೋಣ ಹೆವಿ ನಿಧಿ ಮಾಡೋದಿಲ್ಲ.
ಅಂಗಡಿ ಇವೆ, ಇಲ್ಲಿ ರೊಕ್ಕ ಕೊಟ್ಟರೆ ಕೊಡ್ತಾರೆ. ಕ್ಲಾಪ್ಸ್ ನೋಡ್ರಿ, ಸುಮ್ಮನೆ ಕೂತಿರಲ್ಲ. ಹೋಗ್ತಾ ಇದೀವಿ, ನೀರು ಬರ್ತಾ ಇಲ್ಲ. ಇಲ್ಲಿ ನೋಡಿ ಬಜ್ಜೋ ನಮ್ಮ ಫ್ರೆಂಡ್ ಪುಷ್ಪ, ಅಣ್ಣ ಪುಷ್ಪ ಹೆಸರು ನೋಡಿದಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ. ನಮ್ಮ ಹತ್ರ ಬೇಡ. ಹೆವಿ ಫ್ಯಾನ್ ಅಣ್ಣ ಪುಷ್ಪ. ಇವರಂತೂ ಜಾನಿ ಅನ್ನೋ ಫ್ಯಾನ್ ಅವರು. ಏನು ಬರ್ತಾರೆ ಅವರು. ಸಮುದ್ರ ಯಾರು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಸಿ ಬೀಚ್ ಕಡೆ ಹೋಗಲ್ಲಿ ಚಿಲ್ ಮಾಡಿದ್ವಿ. ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನೀರು ಮ್ಯಾಗ ಫೋನ್ ಬಿದ್ರು, ಫೋನ್ದಾಗ ನೀರು ಬಿದ್ದರು ಹಾಳಾಗೋ ಫೋನ್ ಅಲ್ಲ, ಅದಕ್ಕೆ ಮಾಡಿಲ್ಲ. ಸೊ ಒಂದೆರಡು ಸಿನಿಮಾಟಿಕ್ ವಿಡಿಯೋದವನ್ನ ಹಾಕಿರ್ತೀನಿ, ಚೆಕ್ ಮಾಡಿರಿ. ರೀಲ್ ಮಾಡ್ಕೊಡ್ತೀನಿ ಆತ. ನಿನ್ನ ಹೆಂಗ ಪಾಪ ಸ್ಯಾಟಿಸ್ಫೈ ಆಯ್ತಿಲ್ಲ? ಇದು ಹಿಂಗ ಮಾಡ್ತೀವಿ, ಕೈ ಎಲ್ಲ ಫುಲ್ ಹಸಿಲಿ ಒಳಗೆ ಸೊಳೆ ಮಗನ ನೋಡಿಲಿ. ನಾವೈತೆ ನೋಡಿ ಫೈನಲಿ ಬ್ಯಾಕ್ ಟು ಬಾಗಲಕೋಟ್. ಇದ್ದಾರ ಪಿವನ್ ಅಂತೂ ಭಾಳ ಜೋರವ್ರ. ಮುಖ ತೆಗಿದೆ. ನಾನು ಸುಮ್ ಕೂರೋ ಮಗ ಅಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ.